ಶಿರಾ ತಾಲೂಕು ಬುಕ್ಕಾಪಟ್ಟಣ ಗ್ರಾಮದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿಗೆ ಮೂಲಭೂತ ಸೌಕರ್ಯಗಳನ್ನು ಒದಗಿಸುವಂತೆ ಕಾಲೇಜಿನ ವಿದ್ಯಾರ್ಥಿಗಳು ಒತ್ತಾಯಿಸಿದ್ದಾರೆ. ಬುಕ್ಕಾಪಟ್ಟಣ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಗಳಿಗೆ ಉತ್ತಮ ಸೌಕರ್ಯಗಳನ್ನು ಒದಗಿಸಿಕೊಡುತ್ತವೆ. ಕಾಲೇಜಿನಲ್ಲಿ ಉತ್ತಮ ಉಪನ್ಯಾಸಕರುಗಳು ಲಭ್ಯವಿದ್ದು ಉತ್ತಮ ರೀತಿಯಲ್ಲಿ ಪಾಠ ಪ್ರವಚನಗಳು ನಡೆಯುತ್ತವೆ. ಉತ್ತಮವಾದ ಕಟ್ಟಡ ಹೊಂದಿದ್ದು ಕಾಲೇಜು ಆರಂಭವಾಗಿ 1.5 ದಶಕ ಕಳೆದರೂ ಸಹ ಕಾಲೇಜಿಗೆ ಕಾಂಪೌಂಡ್ ನಿರ್ಮಿಸಿದ ಕಾರಣ ಕಾಲೇಜಿನ ಆವರಣಕ್ಕೆ ಜಾನುವಾರುಗಳು ಪೋಲಿ ಪುಂಡರು ನುಗ್ಗುತ್ತಿದ್ದು ಕಾಲೇಜಿನ ಆವರಣದಲ್ಲಿ ಅನೈತಿಕ ಚಟುವಟಿಕೆಗಳನ್ನು ನಡೆಸುತ್ತಿದ್ದಾರೆ. ಪ್ರತಿನಿತ್ಯ ಅವರು ತ್ಯಾಜ್ಯವನ್ನ ಎತ್ತಿ ಹಾಕುವ ಕೆಲಸವಾಗುತ್ತಿದೆ. ಕಾಲೇಜಿಗೆ ರಾತ್ರಿ ಹೊತ್ತು ಕಾವಲುಗಾರ ಇಲ್ಲದ ಕಾರಣ ಕಾಲೇಜಿನ ಆವರಣಕ್ಕೆ ವೈಯಕ್ತಿಕ ಪಾರ್ಟಿಗಳನ್ನು ಮಾಡಲು ಬರುವ ಸಾರ್ವಜನಿಕರು ಅದರ ಅವಶೇಷಗಳನ್ನ ಆವರಣದಲ್ಲಿ ಬಿಸಾಕಿ ಹೋಗುತ್ತಿದ್ದಾರೆ. ಹಾಗಾಗಿ ಕಾಲೇಜಿನ ಆವರಣದಲ್ಲಿ ಸಿಸಿಟಿವಿಗಳನ್ನು ಅಳವಡಿಸಬೇಕು. ಬಾಟ್ಲು ಅವೆಲ್ಲ ಅಲ್ಲೇ ಹಚ್ತಾ ಹೋಗ್ತಾರೆ. ನೀವು ಬಂದು ಪ್ರತಿ ದಿವಸ ಕ್ಲೀನ್ ಮಾಡುವಂತ ವ್ಯವಸ್ಥೆ ಆಗ್ತಾ ಇದೆ. ಹಾಗಾಗಿ ನಿಮಗೆ ಸಮಸ್ಯೆ ಆಗ್ತಾ ಇದೆ. ಸಿಸಿ ಕ್ಯಾಮೆರಾ ವ್ಯವಸ್ಥೆಯನ್ನು ಒದಗಿಸಿಕೊಡ್ಬೇಕಂತ. ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಗಳೇ ಹೆಚ್ಚಿನ ಸಂಖ್ಯೆಯಲ್ಲಿ ಓದುತ್ತಿರುವುದರಿಂದ ಕಂಪ್ಯೂಟರ್ ತರಬೇತಿ ಲಭಿಸದೆ ಕಷ್ಟ ಅನುಭವಿಸುತ್ತಿದ್ದು ಕಾಲೇಜಿನಲ್ಲಿ ಕಂಪ್ಯೂಟರ್ ತರಬೇತಿಗಳನ್ನು ಯೋಜಿಸಬೇಕು. ವಿದ್ಯಾನಗರಕ್ಕೆ ಬರುವ ಬಸ್ಸುಗಳು ಅಲ್ಲಿ ಕಾಲೇಜು ಸ್ಟಾಪ್ ನೀಡದೆ ಬಸ್ಸು ನಿಲ್ದಾಣದವರೆಗೆ ತೆರಳುತ್ತಿದ್ದಾರೆ. ಸರ್ಕಾರಿ ಪ್ರೌಢಶಾಲೆ ಮುಂಭಾಗ ಕೋರಿಕೆಯ ನಿಲ್ದಾಣ ನಿರ್ಮಿಸಬೇಕು. ಹಾಗಲವಾಡಿ, ದಬ್ಬಗುಂಟೆ, ಕರೆಮಾದೇನಹಳ್ಳಿ ಸೇರಿದಂತೆ ಸುತ್ತಮುತ್ತಲಿನ ಗ್ರಾಮೀಣ ಪ್ರದೇಶಗಳಿಂದ ಬರುವ ವಿದ್ಯಾರ್ಥಿಗಳಿಗೆ ಲಭ್ಯವಿಲ್ಲದ ಕಾರಣ ಪ್ರತಿನಿತ್ಯ ತೊಂದರೆ ಅನುಭವಿಸುತ್ತಿದ್ದು ಗ್ರಾಮಗಳಿಗೆ ಬಸ್ ಸೌಕರ್ಯ ಒದಗಿಸಿಕೊಡಬೇಕಾಗಿ ವಿದ್ಯಾರ್ಥಿಗಳು ಒತ್ತಾಯಿಸಿದ್ದಾರೆ. ವರದಿ ಫೈರೋಜ್ ಪಾಷಾ, ಬುಕ್ಕಾಪಟ್ಟಣ. 30 ಕಂಪ್ಯೂಟರ್ ಬೇಕು. ಮತ್ತೆ ಅದು ಕಂಪ್ಯೂಟರ್ ಅಲ್ಲದೆ ಅದು ನೀಡೋದಕ್ಕೆ ಸಪ್ರೇಟಾಗಿ ರೂಮ್ ಬೇಕು. ಮತ್ತೆ ಏನಾದರೂ ಒಂದು ಫಂಕ್ಷನ್ ಮಾಡ್ತಾರೆ ಅಂದರೆ ಅದಕ್ಕೊಂದು ಸಭಾಂಗಣ ಇಲ್ಲ, ಅದಕ್ಕೊಂದು ಸಭಾಂಗಣ ಬೇಕು. ಮತ್ತು ನಮ್ಮ ಕಾಲೇಜು ಅರೌಂಡಿಂಗ್ಸು ಎಲ್ಲ ಹಳ್ಳಿ ಕಡೆ ಆಗಿರೋದ್ರಿಂದ ಕಾಂಪೌಂಡ್ ಇಲ್ಲದ್ರಿಂದ ಇಲ್ಲೆಲ್ಲ ಗಲೀಜು ಮಾಡ್ತಿರ್ತಾರೆ. ಯಾವಾಗಲೂ ನಾವೆಲ್ಲ ಕ್ಲೀನ್ ಮಾಡ್ತಾ ಇರಬೇಕು. ನಮಗೆ ಕಾಂಪೌಂಡ್ ವ್ಯವಸ್ಥೆ ಬೇಕು, ಪಾಠ ಮಾಡ್ತಾರೆ. ಮತ್ತು ನಮಗೆ ಡೆಸ್ಕ್ ವ್ಯವಸ್ಥೆ ಬೇಕು. ಬಸ್ ಸಮಸ್ಯೆ ತುಂಬ ಇದೆ. ಯಾಕಂದರೆ ಗ್ರಾಮೀಣ ಪ್ರದೇಶದಿಂದ ಬಂದವರಿಗೆ ಬಸ್ಸಲ್ಲಿ ಆಮೇಲೆ ಅಲ್ಲಿ ಸ್ಟಾಪ್ ಕೊಡ್ತಾ ಇಲ್ಲ. ಕಾಲೇಜ್ ಹತ್ರ ಸ್ಟಾಪ್ ಕೊಡೋದಿಲ್ಲ. ವಿದ್ಯಾನಗರ ಕಾಲೇಜ್ ಸ್ಟಾಪ್ ಹತ್ರ ಅಲ್ಲಿ ಕೊಡೋದಿಲ್ಲ. ಎಲ್ಲಿ ನಿಲ್ಲಿಸ್ತಾರೆ? ಎಲ್ಲ ಬಸ್ ಸ್ಟ್ಯಾಂಡ್ ಅಲ್ಲಿಂದ ನೀವು ನಡ್ಕೊಂಡು ಬರ್ಬೇಕು. ಈಗ ಅಲ್ಲಿಂದ 2 ಕಿಲೋಮೀಟರ್ ನಡ್ಕೊಂಡು ರೋಡ್ ಸಮಸ್ಯೆ. ರೋಡ್ ಎಲ್ಲಿಂದ ಸಮಸ್ಯೆ ಇದೆ ಸರ್? ಬಸ್ ಸ್ಟ್ಯಾಂಡ್ ಇಂದನೂ ಸ್ವಲ್ಪ ಸಮಸ್ಯೆ ಇದೆ. ರೋಡ್ ಅಲ್ಲಲ್ಲೇ ಕಿತ್ತೋಗಿರೋದು, ಬಿದ್ರೆ ತುಂಬಾ ಏಟ್ ಆಗುತ್ತೆ. ಈ ಕಾಲೇಜುಗಳಲ್ಲೇ PU ಕಾಲೇಜಿಗೂ ಬರ್ತಾರೆ ವಿದ್ಯಾರಣ್ಯ ಸರ್. ಆಮೇಲೆ ಹೈಸ್ಕೂಲ್ಗೂ ಸ್ಟೂಡೆಂಟ್ಸ್ ತುಂಬಾ ಜನ ಬರ್ತಾರೆ ಸರ್. ಹಾಗಾಗಿ ನಮಗೆ ಗೌರ್ಮೆಂಟ್ ಬಸ್ಸಿನ ಅವಶ್ಯಕತೆ ತುಂಬಾ ಇದೆ. ಸೊ ಇಲ್ಲಿಂದ ನಮಗೆ ಕಾಲೇಜ್ ಬಿಟ್ಟಾದ್ಮೇಲೆ ಹೋಗ್ತಿದ್ದಂಗೆ ಒಂದೊಂದ್ ದಿನ ಮದ್ವೆ ಟ್ರಿಪ್ ಅಂತ ಹೋಗಿರ್ತೇವೆ ಸರ್, ಬರೋದೇ ಇಲ್ಲ. 5 ಗಂಟೆ ತನಕ ಕಾಯ್ಬೇಕು. 4 ಗಂಟೆಯಿಂದ 5:30ವರೆಗೂ ನೀವು ಅಲ್ಲೇ ಕಾಯಬೇಕಾಗುತ್ತೆ. ಎಸ್ ಸರ್, 3 ಗಂಟೆ ಬಸ್ ಏನಾದ್ರು ನಮ್ ಕಡೆ ರೂಟ್ ಇಲ್ಲ ಅಂದ್ರೆ ಇನ್ನು 5 ಗಂಟೆ ತನಕ ಕಾಯ್ಬೇಕು. 5 ಗಂಟೆದಿಲ್ಲ ಅಂದ್ರೆ 6:15, 6:45 ತನಕ ಕಾಯ್ಬೇಕು. ಯಾವುದೇ ರೀತಿಯಾದ ಬಸ್ಸಿನ ವ್ಯವಸ್ಥೆ ಇಲ್ಲ, ಆಟೋ ಕೂಡ ಇಲ್ಲ. ನಾವು ನಡ್ಕೊಂಡೇ ಹೋಗಬೇಕು, ನಡ್ಕೊಂಡೇ ಬರಬೇಕು. ನಾನು ಒಬ್ಬಳೇ ಅಲ್ಲದೆ ನನ್ನ ಥರನೇ ಹೈಸ್ಕೂಲು ಕಾಲೇಜು ಅಂತ PU ಕಾಲೇಜು ಅಂತ ಹೇಳ್ಬಿಟ್ಟು ಕಮ್ಮಿ ಅಂದರೆ 30-40 ಜನ ಓಡಾಡ್ತಾನೆ ಇರ್ತಾರೆ. ನಮಗೆ ಬಸ್ಸಿನ ವ್ಯವಸ್ಥೆ ಮಾಡ್ಕೊಡ್ತೀವಿ. ನಮ್ಮ ಕಾಲೇಜಲ್ಲಿ ಒಳ್ಳೆ ಕಾಂಪಿಟೇಟಿವ್ ಎಕ್ಸಾಮ್ಗೆ ಬುಕ್ಸ್ಗಳು ಸಿಗ್ತಾ ಇಲ್ಲ, ಸೊ ಅದು ಸೌಲಭ್ಯವನ್ನು ಓದಿಸ್ಕೊಡ್ಬೇಕಂತ ಕೇಳ್ಕೊಂತೀವಿ. ಕಂಪ್ಯೂಟರ್ ನಾಲೆಡ್ಜ್ ಇಲ್ಲ, ಅದಕ್ಕೋಸ್ಕರ ನಮಗೆ ಬುಕ್ಸ್ಗಳು ಹೆಚ್ಚಿನದಾಗಿ ಸಿಗಬೇಕಂತ ನಿಮ್ಮ ಕರೆಮಂದೇಳಿಯಿಂದ ಇಲ್ಲಿ ಬುಕ್ಕಾಪಟ್ಟಣಕ್ಕೆ ಹಲವಾರು ಜನ ವಿದ್ಯಾರ್ಥಿಗಳು ಹೈಸ್ಕೂಲು, ಮಿಡ್ಲ್ ಸ್ಕೂಲು ಎಲ್ಲ ಬರ್ತಾರೆ ನಮ್ಮೂರಿಂದನ. ಹೀಗಾಗಿ ಆ ರಾಮಲಿಂಗಾಪುರದಿಂದನ ಕರೆಮಂದೇಳಿಗೆ ಹೋಗೋ ರಸ್ತೆ ಅವ್ಯವಸ್ಥೆಯಿಂದ ಕೂಡೈತಿ. ಅದು ಒಂದು ಈಟು ಅದು ರೋಡೇ ಮಾಡ್ಬೇಕಾಗಿತ್ತು ಹೊಸದಾಗಿ. ಹಾಗಾಗಿ ಆ ರೋಡೊಂದು ಕಟ್ ಮಾಡಿಕೊಟ್ಟು ತಿರ್ಗಾ ಇಲ್ಲಿಂದ ಅಲ್ಲಿಗೆ ಬಸ್ಸಿನ ಸೌಕರ್ಯ ಇಲ್ಲ. ಹಂಗಾಗಿ ಹುಡುಗರು ನಮ್ಮೂರಿನ ಹುಡುಗರು ಗುಬ್ಬಿ ತಾಲೂಕು ಮಂಜುದಾರಿ 15 ಕಿಲೋಮೀಟ್ರ್ ದೂರಕ್ಕೆ ಹೋಗ್ತಾರೆ. ಈ ಬಸ್ಸಿನ ವ್ಯವಸ್ಥೆ ಮತ್ತು ಆ ರೋಡಿನ ದುರಸ್ತಿ ಮಾಡಿಕೊಟ್ರೆ ನಮ್ಮೂರಿನ ವಿದ್ಯಾರ್ಥಿಗಳು ಇಲ್ಲಿ ಬಂದು ವಿದ್ಯಾಭ್ಯಾಸಕ್ಕೆ ಭಾಳ ಅನುಕೂಲ ಆಗುತ್ತೆ.